ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮಗೆ ಅರಳಿಕಟ್ಟೆ ಕ್ಲಾಸ್ 9 ತಿಳಿ ಕನ್ನಡ ಅದರಲ್ಲಿ ಪಾಠ 2 ಅರಳಿಕಟ್ಟೆ ಅದನ್ನು ಹೇಳ್ತಾ ಇದ್ದೇನೆ. ಕೆಲವು ಗಿಡ ಮರಗಳು ನಮ್ಮ ಸಮೀಪದಲ್ಲಿದ್ದರೂ ಅವುಗಳ ಉಪಯೋಗ, ಗುಣ, ಲಕ್ಷಣಗಳು ನಮ್ಮ ಅರಿವಿಗೆ ಬಾರದಿರಬಹುದು. ಕೆಲವು ಗಿಡ ಮೂಲಿಕೆಗಳು ಔಷಧಿ ರೂಪದಲ್ಲಿ ಇದ್ರೂ ಕೂಡ ನಮಗೆ ಅದು ಗೊತ್ತಾಗಲ್ಲ ಏನು ಅಂತ. ಎಷ್ಟೋ ಗಿಡ ಮೂಲಿಕೆಗಳು ಅಳಿವಿನ ಅಂಚಿನಲ್ಲಿವೆ. ಎಷ್ಟೋ ಗಿಡಮೂಲಿಕೆಗಳು ಅಂದ್ರೆ ಎಲ್ಲ ನಾಶ ಆಗ್ತಾ ಉಂಟು. ಅಶ್ವತ್ಥ ವೃಕ್ಷವನ್ನು ಅರಳಿ ಮರ, ಬೋಧಿ ವೃಕ್ಷವೆಂತರೂ ಕರೆಯುವರು. ಮಾನವನ ಒಡನಾಡಿಯಾಗಿ ಅಶ್ವತ್ಥ ಮರ ಅನಾದಿ ಕಾಲದಿಂದಲೂ ಉಪಯೋಗದಲ್ಲಿದೆ. ಈ ಮರವನ್ನು ಆಮ್ಲಜನಕದ ಬ್ಯಾಂಕ್ ಎಂದೇ ಕರೆಯುತ್ತಾರೆ. ಅಶ್ವತ್ಥ ಮರದಿಂದ, ಅರಳಿ ಮರದಿಂದ ಅಂದ್ರೆ ಅಷ್ಟು ತುಂಬಾ ಆಕ್ಸಿಜನ್ ಸಿಗುತ್ತೆ ನಿಮ್ಗೆ. ನಮ್ಮ ಪೂರ್ವಜರು ಈ ಮರದ ಗುಣವನ್ನು ಅರಿತು ಪ್ರತಿ ಗ್ರಾಮದ ಮುಂದೆ ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಬೆಳೆಸಿ ಸುತ್ತಲೂ ಕಟ್ಟೆ ಕಟ್ಟಿ ನಾಗರ ಕಲ್ಲು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು. ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು, ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಕಟ್ಟಿ ಅಲ್ಲಿ ಸುತ್ತ ಕಲ್ಲು ಕಟ್ಟಿ ನಾಗರ ಕಲ್ಲು ಅಂತ ಪೂಜೆ ಮಾಡ್ತಾ ಇದ್ರು. ಅರಳಿ ಮರದ ಎಲೆಗಳನ್ನು ಹಾಡು, ಹಸು, ಎಮ್ಮೆಗಳು ತಿನ್ನುತ್ತವೆ. ಹಣ್ಣುಗಳನ್ನು 10 ಪಕ್ಷಿಗಳು ತಿನ್ನುತ್ತವೆ. ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡುತ್ತವೆ. ಅಲ್ಲದೆ 100 ಕ್ರಿಮಿಕೀಟಗಳು ವಾಸಸ್ಥಾನವೂ ಹೌದು. ಬಹು ಉಪಯುಕ್ತವಾದ ಅರಳಿ ಮರವನ್ನು ನೆಟ್ಟು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡು ಹೃದಯದ ಶ್ರೀಮಂತಿಕೆ ಮೆರೆದ ಕಡುಬಡತನದ ಶೇಷಪ್ಪನ ಯಶೋಧ ಗಾಥೆಯ ಪ್ರಸ್ತುತ ಗದ್ಯದ ತಿರುಳು ಇಂತಹ ಸಾರ್ಥಕ ಬದುಕನ್ನು ಬದುಕಬೇಕು ಎಂದು ಲೇಖಕರ ಆಶಯ. ನನ್ನ ಚಿಕ್ಕಂದಿನಲ್ಲಿ ನಮ್ಮ ಮನೆಗೊಬ್ಬ ವೃದ್ಧರು ಬರುತ್ತಿದ್ದರು. ವಯಸ್ಸು 74 ಇರಬಹುದು. ಕೃಶವಾದ ದೇಹ, ಉಳಿಬಿದ್ದ ಕಣ್ಣು, ದೃಷ್ಟಿಮಾಂದ್ಯ, ಕಿವಿಯಂತೂ ಎಷ್ಟೋ ವರ್ಷಗಳ ಹಿಂದೆಯೇ ತನ್ನ ಕಾರ್ಯದಿಂದ ರಿಟೈರ್ಡ್ ಆಗಿತ್ತಂದ್ರೆ ಅವರು ತುಂಬಾ ಏಜ್ ಆಗಿರ್ತಾರೆ. ಅಂದ್ರೆ ಕಣ್ಣೆಲ್ಲ ಗುಳಿ ಬಿದ್ದಿರುತ್ತೆ, ದೇಹ ಎಲ್ಲ ಸೊರಗಿ ಹೋಗಿರುತ್ತೆ. ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ. ಕೋಲಿಲ್ಲ ಅಂದ್ರೆ ಅವರಿಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ನಿತ್ಯ ಭಿಕ್ಷೆಯಿಂದ ಜೀವನ ನಿತ್ಯ ಏನ್ ಮಾಡ್ತಿದ್ರು, ಅವರು ಭಿಕ್ಷೆ ಬೇಡಿ ಜೀವನ ನಡೆಸ್ತಾ ಇದ್ರು. ಈ ವಯಸ್ಸಿನಲ್ಲಿ ಇವರನ್ನು ನೋಡಿಕೊಳ್ಳುವವರಾರೂ ಇರಲಿಲ್ಲ. ಈ ಏಜಲ್ಲಿ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇರ್ತಿರ್ಲಿಲ್ಲ. ಶೇಷಪ್ಪ ಎಂದೇನೋ ಹೆಸರು. ಈತನಿಗೆ ಇದ್ದಿದ್ದು ಒಂದೇ ಒಂದು ಆಸೆ, ಉತ್ಕಟವಾದ ಆಸೆ. ಕಣ್ಣು ಮುಚ್ಚುವುದರೊಳಗಾಗಿ ನೆರವೇರಿಸಬೇಕೆಂಬ ಆಸೆ. ಅಶ್ವತ್ಥ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು ಅಂದ್ರೆ ಅವರಿಗೆ ಅಶ್ವತ್ಥ ಮರಕ್ಕೊಂದು ಕಟ್ಟೆ ಕಟ್ಟಬೇಕಂತ ಸಾಯುವ ಮೊದಲು ಇಚ್ಛೆ ಇರುತ್ತೆ. 2 ಕರ್ತವ್ಯಗಳ ಹೊರೆ ಅವರ ನೆಗಲ ಮೇಲೆ ಭಾರವಾದ ಏರಿಕೊಂಡಿದ್ದು ಬಹಳ ತೊಂದರೆ ಕೊಡುತ್ತಿದ್ದವಂತೆ. ಈ ಕಾರ್ಯಕ್ಕಾಗಿ ಅವರು ಉದ್ದೇಶಿಸಿದ ಪ್ರದೇಶ ಬಸವನಗುಡಿಯಲ್ಲಿರುವ ಬೆಂಗಳೂರು ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ. ಅದು ಸರ್ಕಾರಕ್ಕೋ ಕಾರ್ಪೊರೇಷನಿಗೋ ಸೇರಿದ್ದು. ಕಟ್ಟೆ ಹಾಕುವುದಕ್ಕೆ ಈ ಸಂಸ್ಥೆಗಳವರು ಏನೋ ತಕರಾರು ಎತ್ತುತ್ತಿದ್ದರು. ವೃದ್ಧರ ಯತ್ನಕ್ಕೆ ವಿಘ್ನಗಳನ್ನು ಹುಡುತ್ತಿದ್ದಾರೆ. ಅಂದ್ರೆ ಅವರು ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ. ಇದರ ವಿಷಯವಾಗಿ ಮಾತುಕತೆ ಆಡಿಕೊಂಡು ಹೋಗುವುದಕ್ಕೆ ನನ್ನ ತಂದೆಯವರ ಬಳಿ ಬರುತ್ತಿದ್ದರು. ಕೊನೆಗೊಂದು ದಿನ ವಿಘ್ನಗಳು ನಿವಾರಣೆಯಾದವು. ಪ್ರಸ್ತುತ ದಿನವೊಂದರಲ್ಲಿ ಕಾರ್ಯಗಳನ್ನು ಮುಗಿಸಿದರು. ಬೆಳಗ್ಗೆ ಸುಮಾರು 11 ಗಂಟೆಯ ಸಮಯಕ್ಕೆ ವೃದ್ಧರ ಮನೆಗೆ ಬಂದರು. ತಂದೆಯವರು ಹೊರಗೆ ಹೋಗಿದ್ದರು. ವೃದ್ಧರು ಕೈಯಲ್ಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ, ಉದ್ಧಾರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂವು, 1 ಅನಂತ ವಸ್ತ್ರ ಇವುಗಳನ್ನು ನನ್ನ ಸೋದರ ಅತ್ತೆಯವರ ಕೈಯಲ್ಲಿಟ್ಟು, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ನನ್ನ ಋಣ ತೀರಿತು. ಅಂದ್ರೆ ನೀವು ಮಾತಾಡಿದ್ರಿಂದ ಅಂದ್ರೆ ಅರಳಿಕಟ್ಟೆನ ನಾವು ನಿರ್ಮಿಸಕ್ಕೆ ಆಯ್ತು ಅಂತೇಳಿ. ಯಜಮಾನರ ನೆರವಿಲ್ಲದೆ ಹೋಗದಿದ್ದರೆ ನನ್ನ ಋಣದ ಗಂಟನ್ನು ಹೊತ್ತುಕೊಂಡೇ ಕಣ್ಮುಚ್ಚಬೇಕಾಗಿತ್ತಂದ್ರೆ ಯಜಮಾನರು
ಹೆಲ್ಪ್ ಮಾಡಿದ್ದಕ್ಕೆ ನಾನು ನನ್ನ ಈ ಕನಸು ಪೂರ್ಣ ಆಯಿತು. ಅದಕ್ಕೋಸ್ಕರ ಈ ಪ್ರಸಾದ ಅವ್ರಿಗೆ ಕೊಡಿ ಅಂತ ಹೇಳ್ತಾನೆ. ಈಗ ನನಗೆ ಯಾವ ಭಯವೂ ಇಲ್ಲ. ನಿಶ್ಚಿಂತೆಯಿಂದ ಮುಂದಿನದ್ದು ಎದುರು ನೋಡುತ್ತೇನೆ. ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ. ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದರು. ಸೋದರತ್ತೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದರು. ಸೋದರತ್ತೆ ಹೇಳ್ತಾರೆ, ಸ್ವಲ್ಪ ಹಾಲು ಕುಡ್ಕೊಂಡು ಹೋಗಿ. ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು. ಅವರದಾದ ಬಳಿಕವೇ ನನ್ನದು. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು. ಆಮೇಲೆ ಅಡುಗೆ ಮಾಡಬೇಕು. ಅನ್ನ ಶಾಂತಿಗೆ ಬರುವವರು ನಾನು ಕಾಯಿಸಬಾರದಮ್ಮ. ಅಕ್ಕಿ, ಬೇಳೆ, ಸಾಮಗ್ರಿಗಳು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ. ಇಂದೇಗೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದರು. ತನ್ನ ಬಾಲ್ಯದ ಬುದ್ಧಿಗೆ ಈ ಮುದುಕ ಯೋಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಆಳುತ್ತಿದ್ದರು ಎನಿಸಿದ್ದೇನೋ ನಿಜ. ಕಾರ್ಯಕ್ರಮದಲ್ಲಿ ಶೇಷಪ್ಪನಂತ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲಿಯೇ ಎಷ್ಟೋ ಸಲ ಮಣಿದಿದ್ದೇನೆ, ಕೃತಜ್ಞತೆ ಅರ್ಪಿಸಿದ್ದೇನೆ. ಅವರ ಜೀವಿತದಲ್ಲಿ ಯಾವುದೇ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿಯೆಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ತದೇಕ ಚಿತ್ತತೆಯಿಂದ ಅದರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಜ್ಞರಾದವರು ಮಹಾನುಭಾವರು ಎಂದು ನನ್ನ ತಿಳುವಳಿಕೆ. ಇಂಥವರು ಸತತವಾಗಿ ನಿಷ್ಠೆಯಿಂದಲೇ ಭೇದಿಸಿಕೊಂಡು ಹಳ್ಳಿಗೊಂದು ಅಶ್ವತ್ಥಕಟ್ಟೆ ತಲೆ ಎತ್ತಿವೆ. ಅಶ್ವತ್ಥ ಬರಿಯ ಮರವಲ್ಲ, ಕಟ್ಟೆ ಯಾವುದೋ ಕಟ್ಟೆಯಲ್ಲ. ಇವೆರಡೂ ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿದೆ. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದಲ್ಲಿ ನಡೆಯುತ್ತವೆ. ಪಂಚಾಯಿತಿಗಳಿಗೆ ಅಶ್ವತ್ಥ ಮರ ಛಾವಣಿ, ಕಟ್ಟೆಯೇ ನೆಲಹಾಸು. ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ. ಪ್ರವಾಸಿಗಳಿಗೂ ಯಾತ್ರಿಗಳಿಗೂ ಆಧಾರವೀಯುವ ಸತ್ರ. ಮಕ್ಕಳ ಆಟ, ಊಟ, ಪಾಠ, ಕಾಪು, ಹಿರಿಯರ ಗಾಳಿ ಸೇವನೆ, ವಿಚಾರ ವಿನಯಕ್ಕೂ ಒಪ್ಪುವ ಆಶ್ರಯ. ಬೀದಿ ಮಾತಿಗೂ ಕಾಡು ಹರಟೆಗೂ ಹೋಟೆಲ್ಗಳಿಗೂ ಮಾತೃಸ್ಥಾನವಾಗಿಯೂ ರೂಪುಗೊಂಡಿದೆ. ಇದನ್ನು ಬರೆದವರು ಡಾಕ್ಟರ್ BHL ಸ್ವಾಮಿಯವರ ಲೇಖಕರು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಯು.